ಅಡಿಕೆಲಿ ಮಧ್ಯೆ ಏನಾರು ಹಾಕಬೇಕು, ಬರೀ ಅಡಿಕೆ ಮೇಲೆ ಡಿಪೆಂಡ್ ಆಗಿರೋದು ಬೇಡ ಅಂತ ಇಂಟರ್ ಕ್ರಾಪ್ಸ್ನ ಹುಡುಕ್ತಾ ಇದ್ದೆ. ಆವಾಗ ಎಲೆ ಬಳ್ಳಿ ಮತ್ತು ಬ್ಲ್ಯಾಕ್ ಪೆಪ್ಪರು ಇದೆಲ್ಲ ನನ್ನ ಹುಡುಕ್ತಾ ಹೋದಾಗ ನನಗೆ ಸಿಕ್ಕಿದ್ದು. ಬೆಳೆ ಮಾಡ್ಬೇಕಾದ್ರೆ ಬಂದು ಮೂಲವಾಗಿ ನಾವು ಏನು ಮಾಡಬೇಕು ಅಂತಂದರೆ, ಈಗ ಸಕ್ಸಸ್ ಆದಮೇಲೆ ಅದೇ ಟೀಕೆ ಮಾಡಿದಂಥ ಜನಗಳು ನನಗಿಂತ ಹೆಚ್ಚಾಗಿ ಅವ್ರನ್ನೇ ಗಿಡದಾಗ ಬೆಳೆಯೋದ್ರಿಂದ ಇಲ್ಲಿಂದ ಇದರಲ್ಲೇ ಫಸಲು ಜಾಸ್ತಿ ಅಂತ ನನಗೆ ಒಂದು ಮನವರಿಕೆ ಆಗಿರೋದು. ಇಲ್ಲಿ 2 ಭಾಗ ಮಾಡಿ ಜಾಯಿಕಾಯಿ ಬೇರೆ ಜಾಯಿಪತ್ರೆ ಬೇರೆ ಮಾಡಿ 2 ದಿವಸ ಜಾಯಿಕಾಯಿ ಒಣಗಿಸೋದು, 2 ವಾರ ಜಾಯಿಕಾಯಿ ಒಣಗಿಸಿದ್ರೆ ನಮ್ಮದು ಕೊಬ್ಬರಿ ಅಲ್ಲಾರ್ದಂಗೆ ಕೆಲಸ ಮುಗಿಗೆ ಅಂತಂತಂದರೆ. ಓಕೆ, ಇದರ ಬೆಲೆಗಳು ಸಾಧಾರಣ ನಮ್ಮ ಸಾಂಬಾರು ಐಟಮ್ಗಳಿಗೆ ಯಾವುದಕ್ಕೂ ಬೆಲೆ ಕಡಿಮೆ ಅನ್ನೋ ಇಲ್ವೇ ಇಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಂಜುನಾಥ್ SGP. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಅಡಿಕೆಲಿ ಮಧ್ಯೆ ಏನಾರು ಹಾಕಬೇಕು, ಬರೀ ಅಡಿಕೆ ಮೇಲೆ ಡಿಪೆಂಡ್ ಆಗಿರೋದು ಬೇಡ ಅಂತ ಇಂಟರ್ ಕ್ರಾಪ್ಸ್ನ ಹುಡುಕ್ತಾ ಇದ್ದೆ. ಆವಾಗ ಎಲೆ ಬಳ್ಳಿ ಮತ್ತು ಬ್ಲ್ಯಾಕ್ ಪೆಪ್ಪರು ಇದೆಲ್ಲ ನನ್ನ ಯೋಚನೆಗೆ ಬಂತು. ಅದನ್ನೆಲ್ಲ ಯೋಚನೆ ಮಾಡಿದಾಗ ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ ಅನ್ನೋದು ಕೂಡ ಗೊತ್ತಾಯಿತು. ಯಾಕೆಂದರೆ ನಾನಿರೋದು ಬೆಂಗಳೂರಲ್ಲಿ, ನಮ್ಮ ಫಾದರ್ ಒಬ್ಬರೇ ನೋಡ್ಕೊತಾ ಇರೋದಲ್ಲಿ. ಸೊ ಅವ್ರಿಗೆ ಕಷ್ಟ ಆಗುತ್ತೆ ಅನ್ನೋದು ನನ್ನ ತಲೆಗೆ ಬಂದಾಗ, ಸೊ ಹಂಗೆ ಹುಡುಕ್ತಾ ಹೋದಾಗ ನನಗೆ ಸಿಕ್ಕಿದ್ದು ನಟ್ಮೆಗ್ ಅಂದರೆ ನೀವು ಮನೆಯಲ್ಲಿ ಸಾಂಬಾರು ಪದಾರ್ಥಗಳಲ್ಲಿ ಉಪಯೋಗಿಸೋಂತಕ್ಕಂಥ ಒಂದು ಜಾಯಿಕಾಯಿ ಅಂತ ಕರೀತಾರೆ ಕನ್ನಡದಲ್ಲಿ ಅದು. ಸೊ ಅದನ್ನು ಹುಡ್ಕೊಂಡು ಈಗ ಬಾಣಾವರದಿಂದ ಒಂದು 15 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಮಲದೇವಿ ಹಳ್ಳಿ ಅಂತ ಒಂದು ಊರಿಗೆ ಬಂದಿದ್ದೀನಿ. ಸೊ ಇಲ್ಲಿ ಮಂಜಣ್ಣ ಅಂತ ಒಬ್ಬರು ಸಿಕ್ಕಿದ್ರು. ಆನ್ಲೈನಲ್ಲಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಇಲ್ಲಿ ಹುಡ್ಕೊಂಡು ಬಂದಿದ್ದೀನಿ. ಸೊ ಅವ್ರನ್ನ ಭೇಟಿ ಮಾಡೋದಕ್ಕಿಂತ ಮುಂಚೆ ನೀವೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದರ ಪಕ್ಕ ನೋಟಿಫಿಕೇಷನ್ ಒಂದು ಚೆಕ್ ಬಾಕ್ಸ್ ಇದೆ, ಅದನ್ನು ಚೆಕ್ ಮಾಡಿ. ಸೊ ದಟ್ ನಾವೆಲ್ಲ ಕನೆಕ್ಟ್ ಆಗಿರ್ಬೋದು ಯಾವಾಗಲೂ. ಈಗ ಮಂಜಣ್ಣ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಚಿಕ್ಕದಾದಂಥ ನಿಮ್ಮದೊಂದು ಪರಿಚಯ. ನಾನು ಹಾಸನ ಜಿಲ್ಲೆ ಅರಸೀಕೆರೆ ತಾಲ್ಲೂಕು ಜಾವಗಲ್ ಹೋಬಳಿ ಸೇರಿದಂಥ ಮಲದೇವಿ ಹಳ್ಳಿ ಗ್ರಾಮದ ಕೃಷಿಕ ಮಂಜುನಾಥ್ ಅಂತೇಳಿ ನನ್ನ ಹೆಸರು. ಕೃಷಿ ಕುಟುಂಬದಲ್ಲೇ ನಾನು ಈಗ ಕೃಷಿಯನ್ನು ಮಾಡಿಕೊಂಡು ಸುಮಾರು 40 ವರ್ಷಗಳನ್ನು ದಾಟಿ ವ್ಯವಸಾಯ ರಂಗದಲ್ಲೇ ಮುಂದುವರಿತಾ ಇದ್ದೀನಿ. ಓಕೆ ಸರ್. ಈಗ ಜಾಯಿಕಾಯಿ ಈ ಭಾಗದಲ್ಲಿ ಯಾರೂ ಬೆಳೆದಿಲ್ಲ. ನಾನು ನೋಡಿದ ರೀತಿ ಈ ಭಾಗದಲ್ಲಿ ಯಾರೂ ಜಾಯಿಕಾಯಿ ಬೆಳೆದಿಲ್ಲ. ನೀವು ಈ ಭಾಗದಲ್ಲಿ ಸ್ವಲ್ಪ ಇದು ಡ್ರೈ ಲ್ಯಾಂಡ್, ಸ್ವಲ್ಪ ಈ ಕಡೆ ಎಲ್ಲ ಜಾವಗಲ್, ಈ ಕಡೆ ಅರಸೀಕೆರೆ, ಈ ಕಡೆ ಎಲ್ಲ ಡ್ರೈ ಲ್ಯಾಂಡ್. ಇಲ್ಲಿ ಬೆಳಿಬೇಕು ಇಲ್ಲಿ ಅಂತ ನಿಮಗೆ ಅನಿಸಿದ್ದೆ ಯಾಕೆ? ನೀವು ಇಲ್ಲಿ ಹೇಗೆ ಬೆಳೆದ್ರಿ? ಆ ಸ್ಟ್ರಗಲ್ ಹೇಗಿತ್ತು, ಇಲ್ಲ ಅದನ್ನು ಹೇಗೆ ತೊಗೊಂಡ್ರಿ ನೀವು? ಅದನ್ನು ಸ್ವಲ್ಪ ಅದರ ಬಗ್ಗೆ ನಮಗೆ ಹಂಚ್ಕೊಡಿ ಸರ್. ಈ ಬೆಳೆ ನಿಜವಾಗ್ಲೂ ನನಗೂ ಹೊಸ್ತು, ನಮ್ಮ ಪ್ರದೇಶಕ್ಕೂ ಹೊಸ್ತು ಇದು. ಹೌದು. ನಾನು 40 ವರ್ಷದ ಕೃಷಿ ಒಳಗಡೆ ನಾನು ಹಲವಾರು ಬೆಳೆಗಳನ್ನು ಈ ಥರ ನಾನು ಮಾಡ್ತಾ ಬಂದಿದ್ದೀನಿ. ಈಗ 40 ವರ್ಷದ ಹಿಂದೆ ನಾನು ಕೃಷಿ ಬರೋಕ್ಕೆ ಮುಂಚೆ ರಾಜ್ಯ ಸರ್ಕಾರಿ ನೌಕರನಾಗಿ ಒಂದು 4 ವರ್ಷ ಸೇವೆಯನ್ನು ಸಲ್ಲಿಸಿದ್ದೀನಿ. ಓಕೆ. ಆ ನಂತರದಲ್ಲಿ ನಾನು ಸರ್ಕಾರಿ ಉದ್ಯೋಗ ಬೇಡ, ಸ್ವತಂತ್ರ ಜೀವನದಲ್ಲಿ ಬದುಕಬೇಕು, ನಮ್ಮ ತಂದೆ ಮಾಡಿದಂಥ ಆಸ್ತಿನೂ ಇತ್ತು, ಅದನ್ನು ಉಳಿಸ್ಕೋಬೇಕು, ಬೆಳೆಸಬೇಕು, ಅದರಲ್ಲೇ ಏನಾದ್ರು ಸಾಧನೆ ಮಾಡ್ಬೋದು ಅನ್ನೋದು ಒಂದು ವಿಚಾರ. ಇನ್ನೊಂದು, ನಮ್ಮ ಅವಿಭಕ್ತ ಕುಟುಂಬದಲ್ಲಿ ಬರುವಂಥ ಕೆಲವು ಜಟಿಲವಾದ ಸಮಸ್ಯೆಗಳಿರುತ್ತೆ. ತಂದೆ ತಾಯಿಗಳು ವಯಸ್ಸಾಗತ್ತೆ, ತಂದೆ ಆದಂಥವ್ರು ಮಕ್ಕಳಿಗೆ ಆಸ್ತಿಗಳನ್ನು ಹಂಚಿಕೊಡ್ತಾರೆ. ಆವಾಗ ಅದನ್ನು ರೂಢಿಸ್ಕೊಂಡು ಹೋಗ್ತಕ್ಕಂಥದ್ದು, ನಮ್ಮ ಹಿರಿಯರನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿನೂ ನಮಗಿರುತ್ತೆ. ಆ ಎರಡೂ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನನಗೆ ಸರ್ಕಾರಿ ನೌಕರಿ ಬೇಡ ಅಂತ ಅನ್ನಿಸ್ತು. ಯಾಕೆಂತಂದರೆ ನಾನು ಎಲ್ಲೋ ಇದ್ಕೊಂಡು ಏನೋ ಮಾಡ್ಕೊಂಡು ತಂದೆ ತಾಯಿಗಳನ್ನು ನೋಡ್ಕೊಳ್ಳೋ ಜವಾಬ್ದಾರಿನೂ ನನಗೆ ಮುಖ್ಯವಾಗಿ ಕಾಣಿಸ್ತು. ಓಕೆ. ಆಸ್ತಿನೂ ಮುಖ್ಯವಾಗಿ ಕಾಣಿಸ್ತು. ಅಂದರೆ ಅದರಲ್ಲೇ ಸಾಧನೆ ಮಾಡಬೇಕು, ಕೃಷಿನೇ ಒಳ್ಳೆಯದು ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ರಾಜೀನಾಮೆ ಕೊಟ್ಬಿಟ್ಟು ನಾನು ಹಳ್ಳಿನಲ್ಲೇ ಬಂದು ನೆಲೆಸಿ ಜಸ್ಟ್ 4 ಇಯರ್ಸಲ್ಲಿ ನೀವು ಡಿಸಿಷನ್ ತೊಗೊಂಡ್ರಿ? ತೊಗೊಂಡು ನಾನು ಅವಾಗಲೇ ರಾಜೀನಾಮೆ ಕೊಟ್ಟು ಸುಮಾರು 40-42 ವರ್ಷದಿಂದ ನಾನು ಕೃಷಿನೇ ಮಾಡ್ಕೊತಾ ಬಂದೆ. ಆ ಮಾಡುವಾಗ ನಮ್ಮದು ಮೂಲತಃ ಅರಸೀಕೆರೆ, ತಿಪ್ಟೂರು ಈ ಏರಿಯಾ ಎಲ್ಲ ಏನಂದರೆ ತೆಂಗಿಗೆ ಪ್ರಸಿದ್ಧವಾದ ಕಲ್ಪವೃಕ್ಷದ ನಾಡು. ಹೌದು. ಬಟ್ ನನಗೆ ಇದು ಯಾಕೋ ನನಗೆ ಹಿಡಿಸ್ತಿರ್ಲಿಲ್ಲ. ಯಾವಾಗಲೂ ವರ್ಷಕ್ಕೆ ಒಂದು 4-5 ಸಲ ತೆಂಗಿನಕಾಯಿ ಕೆಡ್ಕೊಳ್ಳೋದು, ಒಂದು 2-3 ಬ್ಯಾಚಲ್ಲಿ ಕೊಬ್ಬರಿ ಮಾಡಿಬಿಟ್ಟು ಮಾರಾಟ ಮಾಡೋದು, ಇನ್ನು ವರ್ಷದ 8-9 ತಿಂಗಳು ಏನು ಮಾಡೋದು ಅನ್ನೋ ಯಕ್ಷ ಪ್ರಶ್ನೆ ನನ್ನ ಮುಂದೆ ಬಂತು. ಹೌದು. ಆವಾಗ ಇದಕ್ಕೆ ಪರ್ಯಾಯವಾಗಿ ನಾವು ಬಹುಬೆಳೆ ಪದ್ಧತಿಯನ್ನು, ಸಮಗ್ರ ಕೃಷಿಯನ್ನು ಹೀಗೆ ವೈವಿಧ್ಯವಾಗಿ ಮಾಡಬೇಕು, ಹೊಸ ಬೆಳೆಗಳನ್ನು ಬೆಳಿಬೇಕು. ನಾವು ಅಪ್ಪ ಹಾಕಿದ ಆಲದ ಮರ ಅಂತ ಅಲ್ಲೇ ಇದ್ದರೆ ನಾವು ಉದ್ಧಾರ ಆಗೋದಿಲ್ಲ ಅಂಥೇಳಿ ನಾನು ಸುತ್ತಮುತ್ತ ಎಲ್ಲ ನೋಡಿದಾಗ ನನಗೂ ಮನವರಿಕೆ ಆಯಿತು. ಅದೇ ರೀತಿಯಲ್ಲಿ ಈಗ 35 ವರ್ಷದಲ್ಲೇ ನಮ್ಮ ಬಯಲುಸೀಮೆನಲ್ಲಿ ತೆಂಗಿನ ಆಶ್ರಯದಲ್ಲಿ ಕಾಫಿನೂ ಬೆಳಿಬೋದು ಅಂತ ತೋರಿಸ್ಕೊಟ್ಟೆ. ಓಕೆ. ಬಟ್ ಕಾಫಿ ಕ್ವಾಲಿಟಿ ಬರಲಿಲ್ಲ.
ಹಾಗಾಗಿ ನಾನು ಅದನ್ನು ನಾನಾಗೆ ಡ್ರಾಪ್ ಮಾಡಬೇಕಾಯ್ತು. ಈ 25 ವರ್ಷದ ಹಿಂದೆ ವೆನಿಲಾ ಬೆಳೆದೆ. ಓಕೆ. ವೆನಿಲಾನು ಒಂದು ಕಾಲದಲ್ಲಿ ಬಹಳ ಉತ್ತುಂಗದಲ್ಲಿದ್ದಕ್ಕಂಥ ಬಹಳ ಆದಾಯ ತರ್ತಕ್ಕಂಥ ಒಂದು ಬಂಗಾರದ ಬೆಳೆ ಆಗಿತ್ತು ಹೌದೌದು ಒಂದು ಕಾಲದಲ್ಲಿ. ಅದು ಬರ್ತಾ ಬರ್ತಾ ಅವಾಗ ನಾನು ಶುರು ಮಾಡೋ ಹೊತ್ತಿಗೆ ಏನಾಯ್ತು ಅಂತಂದ್ರೆ ಅದ್ರ ಬೆಲೆ 4,000 ರೂಪಾಯಿ ಇದ್ದಿದ್ದು ಹಸಿ ಬೀನ್ಸು ಬರೀ 40 ರೂಪಾಯಿಗೆ ಬಂದು ಹೋಗ್ಬಿಡ್ತು. ಓಕೆ. ಅವತ್ತೇ ನಾನು ಸುಮಾರು 2,000 ಆಚೆನೆ ನಾನು ಸುಮಾರು 10-12 ಲಕ್ಷ ಇನ್ವೆಸ್ಟ್ ಮಾಡಿ ಸುಮಾರು ದೊಡ್ಡ ಪ್ರಮಾಣದಲ್ಲಿ 2,500 ಗಿಡ ಅಡಿಕೆಗೆ 2,500 ವೆನಿಲಾ ಬೆಳೆದಿದ್ದೆ. ಅದು ಬಂದಿದ್ರೆ ಇವತ್ತಿನ ರೇಟಲ್ಲಿ ಅಥವಾ ಅವತ್ತು ಅದಕ್ಕಿಂತ ಮುಂಚೆ ನಾನು ಪ್ರಾರಂಭ ಮಾಡೋಕ್ಕೆ ಮುಂಚೆ ಇದ್ದ ಬೆಲೆನಲ್ಲಿ ನೋಡಿದರೆ ನನಗೆ ಬಹುಶಃ ಆರಾಮಾಗಿ ಜೀವನ ಮಾಡ್ಬೋದಾಯ್ತು, ಸುಖವಾದ ಜೀವನ ಮಾಡ್ಬೋದಾಯ್ತೇನೋ ಅಂತ ಒಂದು ಕಲ್ಪನೆ ಅಷ್ಟೇ. ಓಕೆ ಸರ್, ಈ ಜಾಯಿಕಾಯಿ ನೀವು ಹೇಗೆ ಸಸಿ ಸೆಲೆಕ್ಟ್ ಮಾಡ್ಕೊಂಡ್ರಿ, ಹೇಗೆ ಬೆಳೆದ್ರಿ, ಹೇಗೆ ಅದನ್ನು ಪ್ಲಾಂಟೇಶನ್ ಮಾಡಿದ್ರಿ, ಹೇಗೆ ಅದನ್ನು ಕೇರ್ ಮಾಡ್ಕೊಂಡ್ರಿ, ಮಾರ್ಕೆಟ್ ಹೇಗೆ ಮಾಡ್ತಾಯಿದ್ದೀರಾ, ಹೆಂಗಿದೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳಿ ನಮಗೆ. ಈ ಬೆಳೆನ ಜಾಯಿಕಾಯಿ ಬೆಳೆ ನನಗೆ ನಮ್ಮ ಪ್ರದೇಶಕ್ಕೆ ಹೊಸ್ತು. ಓಕೆ. ನಾನು ಮೊದಲು ಹೇಗೆ ಬಂದೆ ಅಂದರೆ ನಮ್ಮದು ಮಳೆ ಆಶ್ರಿತ ಬೆಳೆನೇ ಜಾಸ್ತಿ ಆಗೋಯ್ತು. ಇಲ್ಲಿ ನೀರಾವರಿ ವ್ಯವಸ್ಥೆ ನಮ್ಮ ಅರಸೀಕೆರೆ ತಾಲೂಕಿಗೆ ಹಾಸನ ಜಿಲ್ಲೆಯಲ್ಲಿ ಯಾವುದೂ ಇಲ್ಲ. ಹೌದು. ಇನ್ನು ಬಾಕಿ ತಾಲೂಕುಗಳಿಗೆ ಕೆಲವೆಲ್ಲ ಹೇಮಾವತಿ ಎಗ್ಜಿ ಪ್ರಾಜೆಕ್ಟಿಂದ ಮತ್ತು ಬೇರೆ ಬೇರೆ ಇದರಿಂದ ನೀರಾವರಿ ವ್ಯವಸ್ಥೆಗಳಿದ್ದಾವೆ. ಓಕೆ. ಅರಸೀಕೆರೆ ಒಂದು ಇದು ಏನು ನೀರಾವರಿ ಆಶ್ರಿತ ಇಲ್ಲದಂಥ ಒಂದು ಸೌಕರ್ಯ ಇಲ್ಲದ ಪ್ರದೇಶ. ಈಗ ಇಲ್ಲಿ ತೆಂಗು ಮೇಜರು. ತೆಂಗು ಮಳೆ ಆಶ್ರಿತದಲ್ಲೇ ನಮ್ಮ ಪೂರ್ವಿಕರಿಂದ ಅದನ್ನು ಬೆಳ್ಕೊಂಡು ಬಂದಿದ್ರು. ಅವತ್ತಿನ ಕಾಲ 3 ತಿಂಗಳು ಬೇಸಿಗೆ 9 ತಿಂಗಳು ಮಳೆಗಾಲ ಆಯಿತು. ಅದು ಬರ್ತಾ ಬರ್ತಾ ಉಲ್ಟಾಗಿ 9 ತಿಂಗಳು ಬೇಸಿಗೆ 3 ತಿಂಗಳು ಮಳೆಗಾಲ ಆಗಿ ಅದು ಕಷ್ಟ ಐಕಕ್ಕೆ ಬಂದಿದೆ. ಅಂತರ್ಜಲ ಕುಸಿತಾ ಇದೆ. ಇದಕ್ಕೆ ನಾನಾ ಕಾರಣ, ಪ್ರಕೃತಿ ವಿಕೋಪಗಳು, ನಾವು ತಪ್ಪುಗಳನ್ನು ಮಾಡ್ತೀವಿ, ಸರ್ಕಾರಗಳ ಪಾಲಿಸಿಗಳು ಅದಕ್ಕೆ ಸರಿಯಾಗಿ ಪೂರಕವಾಗಿ ವ್ಯವಸ್ಥೆ, ಕೆರೆ ಕಟ್ಟೆಗಳನ್ನು ತುಂಬಿಸ್ತಕ್ಕಂಥ ನೀರಾವರಿ ವ್ಯವಸ್ಥೆಗಳನ್ನು ಮಾಡದೇ ಇರೋದು, ಹೀಗೆಲ್ಲ ಮುಂದುವರ್ಕೊಂಡು ಬಂದಿರೋದ್ರಿಂದ ನೀರಾವರಿ ನಮಗೆ ಕಡಿಮೆ ಆಯಿತು. ಹಾಗಾಗಿ ನಾನು ಬರ್ತಾ ಬರ್ತಾ ಸುಮಾರು 40 ವರ್ಷದ ಒಂದು ನನ್ನ ಕೃಷಿ ಪ್ರಯಾಣದೊಳಗಡೆ ಇದರಲ್ಲಿ ಏನಾಗೋಯ್ತು, ಮಳೆ ಪ್ರಮಾಣ ಯಾವಾಗ ದಿನೇ 2000ದಿಂದ ಈಚೆಗೆ ಬರಗಾಲ ಸ್ಥಿತಿಗಳೇ ಜಾಸ್ತಿ ಆಗೋಯ್ತು. ಆವಾಗ ನಮ್ಮ ಬೆಳೆದಂಥ ಬೆಳೆಗಳು, ನಮ್ಮ ಕಣ್ಣು ಮುಂದೆ ನಾವು ಮಾಡಿದಂಥ ಬೆಳೆಗಳು, ನಮ್ಮ ಪೂರ್ವಿಕರು ಮಾಡಿದಂಥದ್ದು ನಶಿಸಿ ಹೋಗ್ತಾ ಬಂತು. ಸರಿ, ಅವಾಗ ಏನು ಯಾವ ರೀತಿ ಕೃಷಿನಲ್ಲಿ ಉಳ್ಕೊಳ್ಳೋದು ಅನ್ನೋ ಇದಕ್ಕೆ ಬಂದಾಗ ನಂದೇನೋ ಬಹುಬೆಳೆ ಪದ್ಧತಿ, ನಂದು 2 ಭಾಗ ಮಾಡ್ಕೊಂಡು ಈಗ ನಾನು ಸಾಧಾರಣ 25 ವರ್ಷದ ಹಿಂದಿಂದಲೂ ಇದನ್ನು ನಾನು ವ್ಯವಸಾಯಕ್ಕೆ ಬಂದು ಹೊಸರಲ್ಲೇ ಪ್ಲ್ಯಾನ್ಡ್ ಆಗಿ ಮಾಡ್ತಾ ಬಂದೆ. ಒಂದು, ಮುಂದೆ ಯಾವುದೂ ಶಾಶ್ವತ ಅಲ್ಲ. ಹಾಗಾಗಿ ಮಳೆ ನಿಂತು ಹೋಯ್ತು ಅಂದರೆ ನಮ್ಮ ಮಳೆ ಆಶ್ರಿತದ ಬೆಳೆಗಳು ಹೋಗ್ತವೆ, ನೀರಾವರಿ ನಿಂತರೆ ನೀರಾವರಿ ಬೆಳೆಗಳು ಹೋಗ್ತವೆ, ನಮ್ಮ ಕೃಷಿನೇ ಹೊರಟೋಗುತ್ತೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಾನು ತೆಂಗು, ಅಡಿಕೆ ಮತ್ತು ಜಾಯಿಕಾಯಿ, ಅದು ಇತ್ತೀಚೆಗೆ ಡ್ರ್ಯಾಗನ್ ಫ್ರೂಟ್ ಅಂತ ಹೀಗೆ 4 ಬೆಳೆಗಳನ್ನು ನೀರಾವರಿನಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕೂ ಮುಂಚೆ ನಾನು ಮತ್ತೆ ಮಳೆ ಇಲ್ಲದಂಥ ಕಾಲ ಬಂದರೆ, ನೀರು ಕಡಿಮೆ ಆದರೆ ಹೇಗೆ ಇದು ಮಾಡಬೇಕು ಅಂತೇಳಿ ಕುಷ್ಕ ಆಧಾರಿತವಾಗಿ ಮಳೆ ಆಶ್ರಿತದಲ್ಲೇ ಬೆಳೆಯುವಂಥ ಮಾವು, ಸಪೋಟ, ಹುಣಸೆ, ಅರಣ್ಯ ತೋಟಗಾರಿಕೆ ಇವುಗಳಿಗೂ ಪ್ರಾಶಸ್ತ್ಯ ಕೊಟ್ಟು ಅವುಗಳನ್ನು ಬೆಳೆದಿದ್ದೀನಿ. ಇದು ಬರ್ತಾ ಬರ್ತಾ ಎಲ್ಲಿಗೆ ಬಂತು ಅಂತಂದರೆ, ನಮ್ಮ ನೀರಾವರಿ ವ್ಯವಸ್ಥೆ ಯಾವಾಗ ಕಮ್ಮಿ ಆಯಿತು, ಅಂತರ್ಜಲ ಕುಸಿತ ಹೋಯಿತು, 1000 ಅಡಿ ಬೋರ್ವೆಲ್ ಆಳ ಹೋಗ್ಬಿಟ್ಟಿದ್ದೀವಿ. ಈಗ 100, 200, 300 ಅಡಿ ಇದ್ದವರು, ಓಪನ್ ಬಾವಿಲಿ ಇದ್ದವರು ಇವತ್ತು 200, 300 ಅಡಿ ಬೋರ್ವೆಲ್ಗೆ ಹೋಗಿ ಈಗ 1000 ದಾಟಿ ಅಲ್ಲಿಗೆ ಹೋಗ್ಬಿಡ್ತೀವಿ 200, 300 ಅಡಿಗೆ. ಹೀಗಾಗಿ ನಾನು ಕೃಷಿನಲ್ಲಿ ತೋಟಗಳನ್ನು ಕಳ್ಕೊಂಡೆ. 2,500 ಗಿಡ ಅಡಿಕೆ ಕಳ್ಕೊಂಡೆ, 300 ಗಿಡ ತೆಂಗು ಕಳ್ಕೊಂಡೆ. ಆ ಸನ್ನಿವೇಶದಲ್ಲಿ ಈಗ ನಮ್ಮ ಏನು ಜಾಯಿಕಾಯಿ ಗಿಡಗಳು ನೋಡ್ತಾ ಇದ್ದೀರಾ, ಇದಕ್ಕಿಂತ ಇನ್ನೂ 2-3 ವರ್ಷ ಮುಂಚೆದು 400 ಜಾಯಿಕಾಯಿ ಗಿಡನೂ ಈ ರೀತಿ ಫಲಕ್ಕೆ ಬಂದದ್ದನ್ನೇ ಕಳ್ಕೊಂಡೆ. ಕಾರಣ ನೀರಿಲ್ದಲೆ, ನಾನು ಮಾಡ್ದಲೆ ಅಥವಾ ಇನ್ನೇನೋ ಪ್ರಾಬ್ಲಮಿಂದ ಅಲ್ಲ. ಸೊ ಹಂಗಾದಾಗ ನನಗೆ ಈ ಕೃಷಿಯಿಂದನೇ ಆಚೆ ಹೋಗ್ಬಿಡ್ತೇನೆ ಅನ್ನೋ ಭಯ ಹುಟ್ಕೊಂತು. 40 ವರ್ಷದಿಂದ ಕೃಷಿ ಮಾಡ್ಕೊಂಬಂದು ನೀರಿಲ್ಲ ಅನ್ನೋ ಕಾರಣಕ್ಕೆ ನಾನು ಕೃಷಿನೇ ಬಿಟ್ಬಿಟ್ಟೆ ಅಂತಂದ್ರೆ ನಾನು ಹೇಗೆ ಮುಂದೆ ಕೃಷಿ ಮಾಡೋದು ನೀರಿಲ್ದಲೆ? ಅದಕ್ಕೆ ಅವಾಗ ಡ್ರ್ಯಾಗನ್ ಫ್ರೂಟ್ಗೆ ಹೋದೆ. ಡ್ರ್ಯಾಗನ್ ಫ್ರೂಟ್ ಯಾಕೆ ಅಂತ ಕೇಳಿದ್ರೆ ಅತ್ಯಂತ ಕಡಿಮೆ ನೀರಲ್ಲಿ ಬೆಳೀತಕ್ಕಂಥ ಬೆಳೆ ಅದು. ಬಹುಶಃ ಅದೊಂದು ಕಳ್ಳಿ ಜಾತಿದು ಅನ್ಸುತ್ತಲ್ಲ, ಕ್ಯಾಕ್ಟಸ್ ಜಾತಿ ಸೇರಿದ್ದೇನೆ. ಹಾಗಾಗಿ ಸೊ ಅದು ವಾರಕ್ಕೆ ಒಂದೇ ದಿವಸ, ಅದು ಡ್ರಿಪ್ಪಲ್ಲಿ 2 ಗಂಟೆ ಕೊಟ್ಟರೆ ಸಾಕು ಅನ್ನೋ. 2 ಗಂಟೆ ಕೊಟ್ಟರೆ ಸಾಕು. ಅತಿ ಬೇಸಿಗೆನಲ್ಲಿ ಅಕಸ್ಮಾತ್ ಒಂದು ಅರ್ಧ ಗಂಟೆ 1 ಗಂಟೆ ನಮ್ಮ ಟೆಂಪ್ರೇಚರ್ ವಾರಕ್ಕೆ ಅಷ್ಟು ಕೊಟ್ಟರೆ ಸಾಕಾಗುತ್ತೆ. ನಾವು ವಾರಕ್ಕೆ ಈಗಲೂ ವಾರದಲ್ಲಿ ಒಂದೇ ದಿವಸ ನಾವು ಚಾಲು ಮಾಡೋದು. ಹಾಗಾಗಿ ಅದಕ್ಕೆ ಹೋದೆ. ಹಿಂಗೆ ಬದಲಾವಣೆಗಳಲ್ಲಿ ವೆನಿಲಾ ಕಳ್ಕೊಂಡೆ, ಕಾಫಿ ನಾನಾಗೆ ಕೈ ಬಿಟ್ಟೆ. ಅವೆರಡು ಬೆಳೆ ನಾನಾಗೆ ಅದನ್ನು ಅಂದರೆ ಕಾರಣ ಅದಕ್ಕೆ ಒಂದು ಮಾರ್ಕೆಟ್ ಕುಸಿತು ವೆನಿಲಾದ್ದು. ಎರಡನೇದು ಹಿಂದೆ ಏನಾಯಿತು, ವೆನಿಲಾ ಉಚ್ಛ್ರಾಯ ಸ್ಥಿತಿನಲ್ಲಿತ್ತು, ಈಗ ಮತ್ತೆ ಹೋಗಿದೆ. ಹಂಗಂತೇಳಿ ಹೋಗುತ್ತೆ ಬರುತ್ತೆ, ನಾವು ಅದರಿಂದ ಓಡಾಡೋಕ್ಕಾಗಲ್ಲ. ಶೇರ್ ಮಾರ್ಕೆಟ್ ಹಂಗಾಗಿ ಇನ್ನು ಇದನ್ನ ಇವಾಗ ಇದಿಷ್ಟು ಮ್ಯಾನೇಜ್ ಮಾಡ್ಕೊಂಡು ಇರೋ ನೀರಲ್ಲಿ ನಾನು ಮಾಡ್ಕೊಂಡು. ಈಗ ನೀವು ಇದನ್ನ ಗಿಡ ಎಲ್ಲ ಎಲ್ಲಿಂದ ತಗೊಂಬಂದ್ರಿ? ಈ ಗಿಡಗಳನ್ನ ಮಾಡ್ಬೇಕಾದ್ರೆ ಮೊದಲು ಯಾವುದೇ ಒಂದು ಬೆಳೆ ಮಾಡ್ಬೇಕಾದ್ರೆ ಬಂದು ಮೂಲವಾಗಿ ನಾವು ಏನು ಮಾಡಬೇಕು ಅಂತಂದ್ರೆ, ಮುಖ್ಯವಾಗಿ ಇದನ್ನ 10 ಕಡೆ ಸ್ಟಡಿ ಮಾಡಬೇಕು. ಒಂದು ಬೆಳೆ ಬಗ್ಗೆ ಸಮೀಕ್ಷೆ ಬೇಸಿಕ್ ರಿಸರ್ಚ್ ಮಾಡಿ ನಾವು ಇದನ್ನ ಫಸ್ಟು
ಬೆಳೆಗಾರರನ್ನ ಹೋಗಿ ನೋಡಿದ್ವು, ಆಯಾ ಪ್ರದೇಶಗಳಿಗೆ ಹೋದ್ವು. ಕರ್ನಾಟಕ, ಕೇರಳದಲ್ಲಿ ಸ್ಪೈಸ್ ರಿಸರ್ಚ್ ಸ್ಟೇಷನ್, ಕ್ಯಾಲಿಕಟ್ನಲ್ಲಿ IISR ರಿಸರ್ಚ್ ಸ್ಟೇಷನ್ ಇದೆ, ಅಲ್ಲಿ ಸೈಂಟಿಸ್ಟ್ಗಳನ್ನು ಭೇಟಿಯಾಗಿ ಸಾಕಷ್ಟು ಮಾಹಿತಿಗಳನ್ನು ತಗೊಂಡು ಪ್ರೋಗ್ರೆಸಿವ್ ಫಾರ್ಮರ್ಸ್ನೆಲ್ಲ ಇದು ಮಾಡಿಕೊಂಡು ಆಮೇಲೆ ನಾನು ಈ ಬೆಳೆ ಮಾಡೋದಕ್ಕೆ ನಮ್ಮಲ್ಲೂ ಬೆಳಿಬಹುದು ಅನ್ನೋ ನಿರ್ಧಾರಕ್ಕೆ ಬಂದಾಗ ಈ ನಮ್ಮಲ್ಲಿ ಟೀಕೆ ಟಿಪ್ಪಣಿಗಳು ಜಾಸ್ತಿ ಮಾಡೋರಿಗಿಂತ ಇಲ್ಲದೆ ಇರೋರು ಮಾಡೋರನ್ನು ಟೀಕೆ ಮಾಡೋದೇ ಜಾಸ್ತಿ ಆಗುತ್ತೆ. ನನ್ನ ಸ್ನೇಹಿತರು ಕೆಲವರು ಬೈದ್ರು, ನಿಂಗೇನು ತಲೆಗೆಲೆ ಕೆಟ್ಟಿದ್ಯಾ ಅಂತ ಹೇಳಿದ್ರು. ಯಾಕ್ರಪ್ಪ ಹಿಂಗೆಲ್ಲ ಮಾತಾಡ್ತೀರಾ ಅಂದ್ರೆ, ಅಲ್ಲಪ್ಪ ಕೇರಳದಲ್ಲಿ ಎಷ್ಟು ಮಳೆ ಬೀಳುತ್ತೆ, ಅಲ್ಲಿ ಬೆಳೀತಕ್ಕಂಥ ಮುಖ್ಯವಾದ ಬೆಳೆ ತಂದು ನೀನು ಇಲ್ಲಿ ಮಾಡ್ತಿದೀಯಾ, ನಿನಗೆ ವರ್ಷಕ್ಕೆ 15-20 ಸೆಂಟಿಮೀಟರ್ ವರ್ಷಕ್ಕೆ ಮಳೆ ಬರ್ತಾ ಇಲ್ಲ. 25 ಸೆಂಟಿಮೀಟರ್ ಬಂದ್ರೆ ಭಾರಿ ಮಳೆ ಆಗಿದೆ ನಮ್ಗೀಗ ಕಳೆದ 25 ವರ್ಷದಿಂದ. ಹೀಗಿದ್ದಾಗ ನೀನು ಈ ಬೆಳೆ ಬೆಳೆಯಕ್ಕೆ ಮಾಡಕ್ ಹೋಗಿ ಎಲ್ಲಿಂದ ಬೆಳಿತೀಯ? ಅಲ್ಲಿ ಒಂದೊಂದು ದಿವಸಕ್ಕೆ 50-100 ಸೆಂಟಿಮೀಟರ್ ಮಳೆ ಬರೋ ದಿವಸಗಳು ಇದಾವೆ. ಹಾಗಾಗಿ ಇದನ್ನ ಬೆಳೀತಾ ಇದೆಯಲ್ಲ ಅದಕ್ಕೋಸ್ಕರ ಅಂದ್ರು. ಅವಾಗ ಏನು ಮಾಡಿದೆ, ಸರಿ ಇರಲಿ, ನಾನು ಮಾಡಿದ ಸ್ಟಡಿ ಪ್ರಕಾರ ನಾನು ಅದರಲ್ಲಿ ಒಂದು ತೀರ್ಮಾನಕ್ಕೆ ಏನು ಬಂದಿದ್ದೀನಿ ಅಂದರೆ, ಖಂಡಿತ ಇದು ನಮ್ಮಲ್ಲೂ ಬೆಳಿಬೋದು ಅಂತೇಳಿ ಬಂದಿದ್ದೀನಪ್ಪ, ನಾನು ಮಾಡ್ತೀನಿ, ಕೆಟ್ಟರು ಸರಿ ಬದುಕಿದ್ರು ಸರಿ, ಹಾಗಾಗಿ ಮಾಡ್ತೀನಿ ಅಂತೇಳಿ ಮಾಡಿದೆ. ಈಗ ಸಕ್ಸಸ್ ಆದಮೇಲೆ ಅದೇ ಟೀಕೆ ಮಾಡಿದಂಥ ಜನಗಳು ನನಗಿಂತ ಹೆಚ್ಚಾಗಿ ಅವ್ರನ್ನೇ ಗಿಡಗಳನ್ನ ತರಿಸ್ಕೊಂಡು ಹಾಕೊಂಡು ಬೆಳೀತಾ ಇದ್ದಾರೆ. ಬೆಳೀಲಿ, ಸಂತೋಷ. ಟೀಕೆ ಮಾಡಿದ್ರು ಅಂತ ಬೇಸರ ಅಲ್ಲ. ಟೀಕಾಕಾರರು ಇದ್ದಾಗಲೇ ನಾನು ನನ್ನನ್ನು ತಿದ್ದುಕೊಂಡು ನಾನು ಏನು ಮಾಡಬೇಕು ಅನ್ನೋದು ಒಂದು ಸರಿಯಾದ ದಾರಿನಲ್ಲಿ ಹೋಗೋಕೆ ಅದೊಂದು ಮಾರ್ಗದರ್ಶನನೂ ಆದಂಗೆ ಆಗುತ್ತೆ ನಮಗೆ. ಇಲ್ಲದ್ರೆ ನಾವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ. ಹಂಗಾಗಿ ಇವಾಗ ಮಾಡ್ತಾ ಬಂದಿದ್ದೀನಿ, ಸಕ್ಸಸ್ ಆಗಿದೆ, ಚೆನ್ನಾಗಿ ಬಂದಿದ್ದಾವೆ ಗಿಡಗಳು. ಇದನ್ನು ನಾನು ಆಯಾ ಬೆಲ್ಟಿಂದ ಉತ್ತಮವಾದ ಗಿಡಗಳನ್ನು ಉತ್ತಮವಾದ ಜಾಗದಿಂದ ತಂದುಬಿಟ್ಟು ನಾನು ಸಕಾಲದಲ್ಲಿ ಬೆಳೆಯೋಕ್ಕೆ ಶುರು ಮಾಡಿದೆ. ಈಗ ಹಾಲಿ ಇದು 9 ವರ್ಷದ ಗಿಡಗಳು. ಇದು 9 ವರ್ಷದ ಗಿಡ, 9 ವರ್ಷ ಆಗಿದೆ. ಓಕೆ, ಸುಮಾರು ಒಂದು 15 ಅಡಿ. ಇಲ್ಲ ಅಷ್ಟೊಂದಿಲ್ಲ, 10-12 ಗಿಡಗಳು ಮೇಲೆ ಹೋಗಿರೋ 12-15 ಅಡಿನೂ 10-15 ಅಡಿ ಇದೆ ಅಪ್ರಾಕ್ಸಿಮೇಟ್ ಎಲ್ಲ. ಆಮೇಲೆ ಈಗೆಲ್ಲ ಕಾಯಿನ ತೂಕಕ್ಕೆ ಕೊಂಬೆಗಳು ಎಲ್ಲ ಸಾವಿರಾರು ಕಾಯಿ ಬಿಟ್ಟಿದೆ. ಓಕೆ, ಇದು 2 ತರ ಇದೆ ಇದರಲ್ಲಿ. ಒಂದು ಕಸಿ ಗಿಡಗಳು ಗ್ರಾಫ್ಟೆಡ್, ಇನ್ನೊಂದು ನಾನ್ ಗ್ರಾಫ್ಟೆಡ್ ಬೀಜದಿಂದ ಮಾಡಿದಂಥದ್ದು ಅಂತ ಇವೆರಡಿದೆ. ಇವೆರಡರಲ್ಲಿ ನಾನು ಬೆಳೆದಿರೋದು ಎಲ್ಲ ನಾನು ಏನು ಬೀಜದಿಂದ ಮಾಡಿದಂಥ ಲೋಕಲ್ ಗಿಡಗಳನ್ನೇ. ಯಾಕೆ ಹೋಗ್ಲಿಲ್ಲ ಅಂದ್ರೆ ಅದಕ್ಕೂ ಸ್ವಲ್ಪ ವ್ಯತ್ಯಾಸಗಳು ನಾನು ಕಂಡುಕೊಂಡೆ ಸ್ಟಡಿ ಮಾಡ್ಬೇಕಾದ್ರೆ. ಗ್ರಾಫ್ಟೆಡ್ ಗಿಡಗಳು ಯಾವಾಗಲೂ ಬಂಡವಾಳ ನಾವು ಜಾಸ್ತಿ ಹಾಕ್ಬೇಕು. ಹೊಸದಾಗಿ ಬೆಳೆ ಮಾಡೋನು ಬಂಡವಾಳ ಜಾಸ್ತಿ ಕೈ ಸುಟ್ಕೊಂಡ್ರೆ ನಾಳೆ ಯಾರು ಬರಲ್ಲ. ಅದಕ್ಕೋಸ್ಕರ ಮೊದಲು ಇದನ್ನ ಮಾಡೋಣ. ಇದರಲ್ಲಿರೋ ನ್ಯೂನತೆಗಳು ಏನು ಅಂತ ನನಗೆ ಸ್ಟಡಿ ಮಾಡಿರೋ ಮಟ್ಟ ಇದೇ ಒಳ್ಳೇದು ಅಂತ ಕಾಣಿಸ್ತು. ಆದ್ರೂ ಆಮೇಲೆ ಮುಂದಿನ ಪ್ರಯತ್ನದಲ್ಲಿ ನೋಡಿದಾಯ್ತು ಅಂತೇಳಿ ಅದನ್ನೇ ತಗೊಂಬಂದು ಹಾಕಿದೆ. ಅದು ಉತ್ತಮವಾಗಿ ಫಸಲು ನನಗೆ ಕೊಡ್ತಾ ಇದ್ದಾವೆ. ಕೆಲವು ಗಿಡಗಳು ಸಾವಿರಾರು ಕಾಯಿನೂ ಕೊಡ್ತಾ ಇದ್ದಾವೆ, 500 ಕಾಯಿ. ಈಗ ಹಾಕಿರೋ ಡಿಸ್ಟೆನ್ಸ್ ಹೇಗೆ ಸರ್ ಇದು? ನಾನು ಸ್ವಲ್ಪ ಪ್ರಯೋಗಾತ್ಮಕವಾಗಿ ಏನೇನೋ ಮಾಡ್ತಾ ಇರ್ತೀನಿ. ನನ್ನ ತೋಟದಲ್ಲಿ ಇರ್ತಕ್ಕಂಥ ತೆಂಗು, ಅಡಿಕೆ, ಜಾಯಿಕಾಯಿ ಎಲ್ಲ ಮಿಕ್ಸಲ್ಲಿ ಹೈ ಡೆನ್ಸಿಟಿನಲ್ಲಿ ಮಾಡುವಾಗ ಅದ್ರ ಡಿಸ್ಟೆನ್ಸ್ಗಳನ್ನ ನಾನು ಯೋಚನೆ ಮಾಡಿ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನಂದು ಡಿಸ್ಟೆನ್ಸ್ ಬೇಡ, ನೀವು ಯಾರೇ ಹೊಸದಾಗಿ ಬೆಳೆಯೋರು ಕೂಡ 25ರಿಂದ 30 ಅಡಿ ಗಿಡದಿಂದ ಗಿಡಕ್ಕೆ ಸಾಲಿನಿಂದ ಸಾಲಿಗೆ ಅಂತರ ಇಟ್ಕೊಂಡು 25ರಿಂದ 30 ದೀರ್ಘಾವಧಿ ಬೆಳೆ, 100 ವರ್ಷದ ಬೆಳೆ. ನಂದು ಮುಂದೆ ನಾನು ಏನೋ ಥಿನ್ನಿಂಗ್ ಮಾಡುವಂಥದ್ದು ಅಂದ್ರೆ ಒಂದು ಮಧ್ಯದಲ್ಲಿ ಒಂದೊಂದು ಗಿಡ ತೆಗಿಯುವಂತ ಒಂದು ಆಲೋಚನೆ ಇಟ್ಕೊಂಡಿದ್ದೀನಿ. ಅಥವಾ ಎಷ್ಟು ವರ್ಷಕ್ಕೆ ಕವರ್ ಆಗುತ್ತೆ ಅಂತ ನೋಡ್ಬೇಕು ಅನ್ನೋದು ನನಗೂ ಒಂದು ಅದರಲ್ಲಿ. ನೀವು ಒಂದು 18 ಅಡಿ, ಅದು ಬೇಡ, 18ಗೆ 27 ಮಾಡ್ಕೋಬಹುದು. 27 ಅಡಿಕೆ ಒಳಗಡೆ ಅಂತರ 9 ಇಡ್ತಾರೆ, ಇಲ್ಲ 8 ಇಡ್ತಾರೆ. 9 ಇಟ್ಟರೆ 27, 8 ಇಟ್ಟರೆ 24ಕ್ಕೆ ಹೋಗುತ್ತೆ. 25ರಿಂದ 30ರಲ್ಲಿ ಯಾವುದೇ ಅಡ್ಡಿ ಇಲ್ಲ, ಮಾಡ್ಬೋದು. ಸೊ ಹಂಗಾಗಿ ನಾನು ಈ ಸ್ಥಳೀಯ ಗಿಡಗಳನ್ನೇ ಮಾಡಿದೆ. ಅವು ಏನಪ್ಪಾ ಅಂತಂದ್ರೆ ಈ ಗ್ರಾಫ್ಟೆಡ್ ಅಲ್ಲಿ ಬುಷ್ ಟೈಪ್ ಅಲ್ಲಿ ಬೆಳೆಯುತ್ತೆ, ಬಂಡವಾಳ ಜಾಸ್ತಿ ಹಾಕ್ಬೇಕು, ಲೈಫ್ ಕಡಿಮೆ. ಬುಷ್ ಟೈಪ್ ಅಲ್ಲಿ ಬೆಳೆದಾಗ ಮರನೇ ಬೆಳಿಲಿಲ್ಲ ಅಂದ್ರೆ ಇದು ಟಾಪ್ ಟು ಬಾಟಮ್ ಫಸಲು ಬಿಡ್ತಕ್ಕಂಥ ಗಿಡ ಇವು. ಕೆಳಗಡೆ ರೆಂಬೆಯಿಂದ ಮೇಲ್ಗಡೆ ರೆಂಬೆ ಒಳಗೆ ಬಿಡುತ್ತೆ. ನೀವು ಬರೀ ಗ್ರಾಫ್ಟೆಡ್ ಬುಷ್ ಟೈಪ್ ಅಲ್ಲಿ 4-5 ಅಡಿ ಬೆಳ್ಕೊಂಡ್ಬಿಟ್ರೆ ನಿಮ್ಗೆ ಅಷ್ಟೇ ಫಸಲು. ಇದು ಜಾಸ್ತಿ ಎತ್ತರ ಬೆಳೆದಂಗೆ ಫಸಲು ಕೊಡೋದ್ರಿಂದ ನಾವು ಈ ನಾಟಿಗೆ ಹೋಗ್ಬೇಕು ಅನ್ನೋದು, ಫಸಲು ಜಾಸ್ತಿ ಅನ್ನೋದು ಒಂದು ನನಗೆ ಅದರಲ್ಲಿ ಸ್ವಲ್ಪ ಐ ಥಿಂಕ್ ಈಲ್ಡ್ ಕೊಡೋಕೆ ಸ್ಟಾರ್ಟ್ ಮಾಡೋದು ಸ್ವಲ್ಪ ಲೇಟ್ ಅನ್ಸುತ್ತಲ್ವಾ? ಇದು 1-2 ವರ್ಷ ಲೇಟ್. ಈಗ 1-2 ವರ್ಷ ಲೇಟ್ ಆಗುತ್ತೆ. ಗ್ರಾಫ್ಟೆಡ್ ಅಲ್ಲಿ ಒಂದು ನಮಗೆ ಒಂದು 3 ವರ್ಷ ಕಳೆದ್ಮೇಲೆ 4ನೇ ವರ್ಷಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇವೆಲ್ಲ ಏನು ಅಂದ್ರೆ ಇನ್ನೊಂದು 1-2 ವರ್ಷ ಜಾಸ್ತಿ ತಗೊಳುತ್ತೆ. ಆದ್ರೆ ಅದ್ರ ಲೈಫ್ ಜಾಸ್ತಿ ಯಾವ ಇದು ತೊಂದರೆ ಆಗೋದಿಲ್ಲ. ಈ ನಾರ್ಮಲಿ LIC ವೈಟಿಂಗ್ ಪೀರಿಯಡ್ ಇರುತ್ತಲ್ಲ, ಆ ಟೈಪ್ ಇದು. ಅದನ್ನ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೋತೀವಿ ಅನ್ನೋದು ನಮಗೆ ಯಾವ್ದು ಲಾಭ ಜಾಸ್ತಿ ಕೊಡುತ್ತೋ, ಲಾಂಗ್ ಟರ್ಮ್ ಜಾಸ್ತಿ ಕೊಡುತ್ತೋ ಅದು ನೋಡ್ಬೇಕು. ದೀರ್ಘಾವಧಿ ಬೆಳೆ ಜಾಸ್ತಿ ದೊಡ್ಡದಾಗಿ ಬೆಳೆಯೋದ್ರಿಂದ ಇಲ್ಲಿ ಇದರಲ್ಲೇ ಫಸಲು ಜಾಸ್ತಿ ಅಂತ ನನಗೆ ಒಂದು ಮನವರಿಕೆ ಆಗಿರೋದು ಇಲ್ಲಿವರೆಗೆ. ಓಕೆ ಸರ್, ಇದರಲ್ಲಿ ಆಮೇಲೆ ಮೇಲ್ ಫಿಮೇಲ್ ಅಂತ ಇದೆ ಅಂತ ಕೇಳ್ಪಟ್ಟೆ. ಫಿಮೇಲ್ ಪ್ರಾಬ್ಲಮ್ ಖಂಡಿತ ಇದೆ ಇದರಲ್ಲಿ. ನೀವು ಎಷ್ಟೇ 500, 800, 1000, 2000, 5000 ಎಷ್ಟಾರ ಕೊಟ್ಟು ಗಿಡ ತಂದಿರಿ ಗ್ರಾಫ್ಟೆಡ್ ಅಂತ ಹೇಳಿ, ಅದ್ರಲ್ಲಿ ಯಾವ್ದೋ ತಳಿ ಅಂತಲೂ ಬೇಕಾದ್ರೆ ಅವ್ರು ಹೇಳ್ತಾರೆ ಅಲ್ಲವಾ, ಅದನ್ನ ತಂದು ಹಾಕಿದ್ರು ಕೂಡ ಈ ಕಾಯಿ ಬಿಡ್ತಕ್ಕಂಥ ಫಸಲು ಬಿಡೋ ಹಂತಕ್ಕೆ ಬಂದಾಗ ನಮಗೆ ಖಂಡಿತ ಮೇಲ್ ಫ್ಲವರ್ ಇಲ್ದಲೆ ಇದು ಫಸಲು ಕಚ್ಚಲ್ಲ. ಓಕೆ, ಇದು ನಮ್ಮ
ನಮ್ಮ ನಾಟಿ ಗಿಡದಲ್ಲಿ ಎರಡು ನ್ಯಾಚುರಲ್ ಆಗೇ ಬರುತ್ತೆ, ಓಕೆ. ಹೆಣ್ಣು ಮತ್ತೆ ಗಂಡು ಹೂಗಳು. ನಮ್ಮ ಗ್ರಾಫ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಯಾವ್ದೋ ಒಂದು ಮದರ್ ಪ್ಲಾಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಅದರಿಂದ ಇದಕ್ಕೆ ಕಸಿ ಕಟ್ಟಿರ್ತೀವಿ. ಅದು ಎಲ್ಲ ಪ್ಲಾಂಟ್ ಕೊಡುತ್ತಾ? ಹೋಲ್ಕೊಂಡು ತಾಯಿ ಗಿಡನೇ ಮುಂದುವರಿಂದ ಎಲ್ಲ ಹೆಣ್ಣು ಗಿಡಗಳೇ ಆಗ್ಬಿಡುತ್ತೆ. ಅವಾಗ ಅಲ್ಲೂ ಸಮಸ್ಯೆ ಶುರುವಾಗುತ್ತೆ. ಅದರಿಂದ ಅಲ್ಲೂ ಗಂಡು ಗಿಡ ಪರಾಗಸ್ಪರ್ಶ ಏನೂ ಆಗಲ್ಲ ಅನ್ನೋದು ಒಂದು. ಅದನ್ನ ಬೆಳಿಲೇಬೇಕು ನಾವು ಪ್ರತ್ಯೇಕವಾಗಿ. ಓಕೆ. ಅದು ಹೆಣ್ಣು ಗಂಡು ಅಂತ ಗೊತ್ತಾಗೋದು ಗಿಡದಲ್ಲಿ ಗೊತ್ತಾಗಲ್ಲ, ಮರ ಆದ್ಮೇಲೆ ಗೊತ್ತಾಗಲ್ಲ. ಫಸಲು ಬಿಡೋ ವ್ಯತ್ಯಾಸದಲ್ಲಿ ಈಗ ನಮ್ಮ ಹ್ಯೂಮನ್ ಸೈನ್ಸ್ ಮೆಡಿಕಲ್ ಸೈನ್ಸ್ ಮುಂದಕ್ಕೆ ಹೋಗಿದೆ. ಹುಟ್ಟೋ ಮಗು ಗಂಡ ಹೆಣ್ಣು ಅಂತ ಡಾಕ್ಟರ್ ಹೇಳ್ಬಿಡ್ತಾರೆ, ಮಾಡಬಾರದು ಮಾಡಿ ಶಿಕ್ಷಣ ಅನುಭವಿಸ್ತಾರೆ, ಜೈಲ್ಗೂ ಹೋಗ್ತಾರೆ, ಕಾನೂನುಗಳು ಹಂಗಿದಾವೆ. ಆದ್ರೆ ಇಲ್ಲಿ ಅಗ್ರಿಕಲ್ಚರಲ್ಲೂ ಇದು ಬೇಕು. ಅದನ್ನ ಇವತ್ತಿನವರೆಗೂ ನಮ್ಮ ರೈತರ ಮಟ್ಟದವರೆಗೂ ಮುಟ್ಸೋದಕ್ಕಂತ ಸೈನ್ಸ್ ಮುಂದುವರೆದಿಲ್ಲ. ಓಕೆ ಓಕೆ. ಎಲ್ಲಿ ಬೇಕು ಲ್ಯಾಬ್ ಮಟ್ಟದಲ್ಲಿ ಎಲ್ಲೋ ಇರ್ಬೋದು, ನಮಗೆ ಗೊತ್ತಿಲ್ಲ. ಎಲ್ಲಿ ಬೇಕೋ ಅಲ್ಲಿಲ್ಲ. ಸರ್, ಈಗ ಇದು ಇದ್ರ ಮೇಲ್ ಫಿಮೇಲ್ ಇಶ್ಯೂಸ್ ಬಗ್ಗೆ ಹೇಳಿದ್ರಿ, ಏನಿದ್ರಲ್ಲಿ ಮೇಲ್ ಫಿಮೇಲ್ ಏನಿದೆ ಗಿಡದಲ್ಲಿ. ಹಾಗೆಯೇ ಇದನ್ನು ಮೇಂಟೆನೆನ್ಸ್ ಹೇಗೆ ಸರ್? ಇದಕ್ಕೆ ಯಾವ ರೀತಿ ಗೊಬ್ಬರ ಕೊಡಬೇಕು, ಯಾವ ರೀತಿ ಔಷಧಿ ಕೊಡಬೇಕು, ಕೆಲಸಗಾರರು ಎಷ್ಟು ಬೇಕಾಗತ್ತೆ, ಏನೇಂತು ಅಂತ? ಈ ಬೆಳೆನಲ್ಲಿ ಮುಖ್ಯವಾಗಿ ಇದು ಆಳಿನ ಖರ್ಚು ಕಡಿಮೆ ಅಂತಲೇ, ಲೇಬರ್ಸ್ ಜಾಸ್ತಿ ತಗೊಳ್ಳಲ್ಲ ಅಂತಲೇ ಅರ್ಧ ನಾನು ಈ ಬೆಳೆಗೆ ಹೋಗಿದ್ದು. ಓಕೆ. ಯಾಕೆಂದರೆ ಇದು ವರ್ಷಕ್ಕೆ 2 ಫಸಲು ಕೊಡುತ್ತೆ. ಓಕೆ. 6 ತಿಂಗಳಿಗೆ ಮಳೆಗಾಲದಲ್ಲೊಂದು, ಬೇಸಿಗೆನಲ್ಲೊಂದು, 2 ಸಲ ಹೂವು ಕಾಯಿ ಆಗಿ 2 ಸಲ ನಮಗೆ ಕಟಾವಿಗೆ ಬರುತ್ತೆ. ಓಕೆ. ಹಿಂಗಾದಾಗ ನಮಗೆ ಡಬಲ್ ಕ್ರಾಪ್ ಇದು. ಓಕೆ. ಈಗ ಮಾವಲ್ಲಿ ವರ್ಷಕ್ಕೊಂದೇ ಬೆಳೆ, ಓಕೆ, ಹುಣಸೆನಲ್ಲಿ ವರ್ಷಕ್ಕೊಂದೇ ಬೆಳೆ. ಓಕೆ. ಬಟ್ ಇದ್ರಲ್ಲಿ ನಮಗೆ ಹಿಂಗೆ 2 ಸಲ ಇದೇ ತರಕ್ ಬಿಟ್ಟಾಗ ನಮಗೆ ಇದರಲ್ಲಿ ಬೇಕಾದಷ್ಟು ಸಾವಿರಾರು ಕಾಯಿ ಬಿಡುತ್ತೆ. ಸೊ ಇಲ್ಲಿ ನಮಗೆ ಕೆಲಸಗಾರರು ಏನೋ ಅವಶ್ಯಕತೆನೋ ತುಂಬಾ ಅತಿ ಕಡಿಮೆ. ನನಗೆ ಇಲ್ಲಿ ಇವತ್ತಿನವರೆಗೂ ರಾಸಾಯನಿಕ ಏನು ಬಳಸಲ್ಲ. ಗೊಬ್ಬರ ಆಗಲಿ, ಸ್ಪ್ರೇ ಆಗಲಿ, ಇದೇ ಔಷಧಿ ಗಿಡ ಆಗಿರೋದ್ರಿಂದ ಇದಕ್ಕೇನು ಇದ್ರ ಮೈ ತುಂಬಾ ಸುವಾಸನೆ ಇರೋದ್ರಿಂದ ಯಾವ ರೋಗ ಕೀಟನೂ ತುಂಬಾ ಕಡಿಮೆ. ನನ್ನಲ್ಲಿ ಈಗ 10 ವರ್ಷದಿಂದ ನಾನು ಏನು ಬಳಸಿಲ್ಲ. ಒಂದು. ಎರಡನೇದಾಗಿ ಇದಕ್ಕೆ ಆಳುಗಳ ಖರ್ಚು ಕಡಿಮೆ ಅಂತ ಹೇಳಿದೆ. ಬಿದ್ದಂತ ಹಣ್ಣನ್ನ 2 ಭಾಗ ಮಾಡಿ, ಜಾಯಿಕಾಯಿ ಬೇರೆ, ಜಾಯಿಪತ್ರೆ ಬೇರೆ ಮಾಡಿ 2 ದಿವಸ ಜಾಯಿಕಾಯಿ ಒಣಗಿಸೋದು, 2 ವಾರ ಜಾಯಿಕಾಯಿ ಒಣಗಿಸಿದ್ರೆ ನಮ್ದು ಕೊಬ್ಬರಿ ಅಲ್ಲಾರ್ದಂಗೆ ಕೆಲಸ ಮುಗೀತದ. ಅದನ್ನ ಪ್ರಾಸೆಸ್ ಮಾಡಿಟ್ಟು ಏರ್ ಟೈಟ್ ಆಗಿ ನಾವು ಒಂದ್ ಕಡೆ ಶೇಖರಣೆ ಮಾಡಿಟ್ರೆ ವರ್ಷಕ್ಕೂ 6 ತಿಂಗಳು ಕಟಾವೆಲ್ಲ ಮುಗಿದ್ಮೇಲೆ ಒಂದ್ಸಲಿ ಮಾರಾಟ ಮಾಡ್ಬೋದು. ಇದು ಅಂದಾಜು ಎಷ್ಟು ವರ್ಷಕ್ಕೆ ಫಲ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್? ಇದು ಗ್ರಾಫ್ಟೆಡ್ ಆದ್ರೆ 3 ವರ್ಷ ಕಳೆದು ಅಂತ ಹೇಳ್ತಾರೆ. ಓಕೆ. ನಾನು ಸೀಡ್ಸ್ ಇಂದ ಮಾಡಿರೋದು ಹಾಕಿರೋದ್ರಿಂದ ಇದು 1 ವರ್ಷ 2 ವರ್ಷ ಜಾಸ್ತಿ ತಗೋಬಹುದು. ಓಕೆ. ಅಷ್ಟು ಬಿಟ್ರೆ ಬೆಳವಣಿಗೆ ಜಾಸ್ತಿ, ಫಸಲ್ ಜಾಸ್ತಿ ಆಗಿರೋದ್ರಿಂದ ಇದು ಬೆಟರ್ ಅಂತ ನನಗನ್ಸಿರೋದು. ಅವ್ರವ್ರ ಇಷ್ಟ. ಅದನ್ನ ನಾನು ಗ್ರಾಫ್ಟೇ ಬೇಕು ಅನ್ನೋರಿಗೆ ನಾನು ಅದು ಹಾಕ್ಬೇಕೆ ಬೇಡ ಅನ್ನೋದಾಗ್ಲಿ, ಹಾಕಬಾರ್ದೆ ಅಂತಾಗ್ಲಿ ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡಲ್ಲ ನಾನು. ಅದು ಅವ್ರವ್ರ ಸಜೆಷನ್, ನಾವು ತಗೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ. ಸಜೆಷನ್. ನನಗೆ ನನ್ನ ಹತ್ರ ಬಂದವರು ಕೂಡ ಸಾಕಷ್ಟು ಜನ ಗ್ರಾಫ್ಟೆಡ್ ಗಿಡಗಳೇ ಮೇಲಕ್ಕೆ ಬರಲ್ಲ, ಆಮೇಲೆ ಬುಷ್ ಟೈಪ್ ಅಲ್ಲಿ ಬೆಳೀತಾ ಇದೆ ಫಸಲು. ಈಗ ಗಿಡ ಬೆಳವಣಿಗೆ ತಕ್ಕನ ಫಸಲು ಕೊಡುತ್ತೆ. ಹೌದು. ಈ ಗಿಡ 10 ವರ್ಷಕ್ಕೆ ಹಿಂಗ್ ಬೆಳೆದ್ಬಿಟ್ಟು ಅದೊಂದು 4 ಅಡಿ ಬೆಳೆದ್ಬಿಟ್ರೆ 4 ಅಡಿ ತಕ್ಕನ ಫಸಲು ಕೊಡುತ್ತೆ ವಿನ ಅದಕ್ಕೆ ಹಿಡ್ಕೊಳಕ್ ಶಕ್ತಿ ಬೇಕಲ್ವಾ? ಹಂಗೆ ಅದು ಆ ತರದ ವ್ಯತ್ಯಾಸಗಳು ಅದು ಅವ್ರವ್ರಿಗೆ ಅರ್ಥವಾಗುತ್ತದೆ. ಆಮೇಲೆ ಗೊತ್ತಾಗುತ್ತದೆ. ಅದು ಇದು ಒಂದು. ಆಮೇಲೆ ಇದರ ಮಾರ್ಕೆಟ್ ಹೇಗೆ ಅಂತಂತಂದ್ರೆ, ಓಕೆ, ಇದರ ಬೆಲೆಗಳು ಸಾಧಾರಣ ನಮ್ಮ ಸಾಂಬಾರು ಐಟಮ್ಗಳಿಗೆ ಯಾವುದಕ್ಕೂ ಬೆಲೆ ಕಡಿಮೆ ಅನ್ನೋ ಇಲ್ವೇ ಇಲ್ಲ. ಹೌದು. ಇವತ್ತು ರೋಡಿಗೆ ಸುರಿದು ಬಂದು ಅನ್ನೋರು ಯಾರೋ ಸಾಂಬಾರ್ ಬೆಳೆಯೋರು ಯಾವ್ದು ಏಲಕ್ಕಿ ತಗೊಳ್ಳಿ, ಚಕ್ಕೆ ತಗೊಳ್ಳಿ, ಲವಂಗ ತಗೊಳ್ಳಿ, ಜಾಯಿಕಾಯಿ ತಗೊಳ್ಳಿ, ಹಿಂಗೆ ಪ್ರತಿಯೊಂದು ಮಸಾಲಾ ಪದಾರ್ಥಕ್ಕೂ ನಮ್ಮ ರಾಜ್ಯ ಅಂತಲ್ಲ. ಈಗ ನೋಡಿ, ನನಗೆ ಈಗ ಎಲ್ಲೆಲ್ಲೋ ಹಿಂಗೆ ಪ್ರಚಾರ ಆಗ್ಬಿಟ್ಟು ಗುಜರಾತಿಂದ ನನಗೆ ಕೆಲವರು ಇಂಡಿವಿಜುವಲ್ ಆಗಿ ಎಲ್ಲೆಲ್ಲೋ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿದವ್ರು ಫೋನ್ ಮಾಡಿ ನಮ್ಗೆ ಇಷ್ಟು ಜಾಯಿಕಾಯಿ ಬೇಕು, ಇಷ್ಟು ಜಾಯಿಪತ್ರೆ ಬೇಕು, ಕಳಿಸ್ಕೊಡಿ ಅಂತಾರೆ. ಓಕೆ. ಬಳ್ಳಾರಿ ಎಲ್ಲ ಆಯ್ತು. ಬಳ್ಳಾರಿಯವರು ಇಲ್ಲಿ ಈಗ ನಮ್ಮ ಹಾಸನ, ಸಕಲೇಶ್ಪುರ ಈ ಕಡೆಗೆಲ್ಲ ಚಕ್ಕೆ, ಲವಂಗ, ಪೆಪ್ಪರು, ಏಲಕ್ಕಿ ಇವಕ್ಕೆಲ್ಲ ಬರ್ತಾರೆ. ಅವರು ಎಲ್ಲೋ ನೋಡ್ಬಿಟ್ಟು ನಮ್ಮದು ಇಲ್ಲಿ ಬಂದು ವಿಸಿಟ್ ಕೊಟ್ಟು ನಿಮ್ದು ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇದೆ, ನೀವು ಅಷ್ಟನ್ನು ಪ್ರಾಸೆಸ್ ಮಾಡಿದ್ಮೇಲೆ ನನಗೆ ಕೊಡಿ, ನಾವು ಬಂದು ಬೈ ಮಾಡ್ಕೊಂಡು ಹಾಸನ ಕಡೆ ಬರುವಾಗ ನಾವು ತಗೊಂಡು ಹೋಗ್ತೀವಿ ದುಡ್ಡು ಕೊಟ್ಟು ಅಂತಾರೆ. ಇನ್ಯಾರೋ ಮಹಾರಾಷ್ಟ್ರದಿಂದ ಒಬ್ರು ಬೆಂಗಳೂರಿಗೆ ಬಂದಿದ್ದು ಅಂತ ಹೇಳಿ ವ್ಯಾಲ್ಯೂ ಅಡಿಷನ್ ಇಂಡಸ್ಟ್ರಿ ಅವರು ಮಸಾಲಾ ಪದಾರ್ಥಗಳು ಮಾಡೋರು, ಅವ್ರು ಇಲ್ಲಿಗೂ ವಿಸಿಟ್ ಕೊಟ್ಟಿದ್ರು. ಅವ್ರು ಏನ್ ಹೇಳಿದ್ರು, ನಿಮ್ದು ಇಲ್ಲ ಸರ್, ನಿಮ್ದು ಚೆನ್ನಾಗಿದೆ, ನಮ್ಗೆ ಹಿಡಿಸ್ತು, ನಮಗೆ ಲಗತ್ತಾಗಿದೆ, ನೀವು ಐಟಮ್ ಎಲ್ಲ ಪ್ರಾಸೆಸ್ ಆದಮೇಲೆ ಅದನ್ನು ಹಾರ್ವೆಸ್ಟ್ ಮಾಡಿ ನನಗೆ ಫೋನ್ ಮಾಡಿ ನಿಮ್ಮ ರೇಟ್ ಕೋಟ್ ಮಾಡಿ, ಆನ್ಲೈನಲ್ಲಿ ನಾನು ನಿಮಗೆ ಬ್ಯಾಂಕಿಗೆ ದುಡ್ಡು ಹಾಕ್ತೀನಿ, ನೀವು ಆಮೇಲೆ ನನ್ನ ಮಾಲನ್ನು ನಮಗೆ ಲಾರಿ ಆಫೀಸ್ಗೋ ಕೊರಿಯರಲ್ಲೋ ಕಳಿಸ್ಕೊಡಿ ಅಂತ ಹೇಳಿ. ಓಕೆ, ಅದೇನು ಕಳಿಸ್ಕೊಡ್ಬೋದು ಈಸಿಯಾಗಿ. ಇಲ್ಲೂ ನಮ್ಮ ಲೋಕಲ್ ಅಂಗಡಿಯಿಂದ ಹಿಡಿದು, ದಿನಸಿ ಅಂಗಡಿಯಿಂದ ಹಿಡಿದು ಎಲ್ಲರೂ ಹೆಡ್ ಕ್ವಾರ್ಟ್ರು ಮತ್ತು ಬೆಂಗಳೂರು ಅಂತ ಸಿಟಿ ಒಳಗೆ ಅದೆಲ್ಲೂ ಆಗದೆ ಇದ್ದಾಗ ಅದರದ್ದೇ ಆದಂಥ ವ್ಯಾಲ್ಯೂ ಅಡಿಷನ್ ಇಂಡಸ್ಟ್ರಿ ಅವರು ಹುಡ್ಕೊಂಬರ್ತಾರೆ. ಅದು ಮಾರ್ಕೆಟ್ ಇದೆ, ಮಾರ್ಕೆಟಲ್ಲಿ ಮಾರ್ಕೆಟ್ಗೆ ಅದು ಹೋಗುತ್ತೆ. ಅವ್ರವ್ರಿಗೆ ಅನುಕೂಲಕ್ಕೆ ತಕ್ಕನ ಎಲ್ಲಿ ಹೆಂಗೆ ಬೇಕಾದ್ರೂ ಕೊಡ್ಬೋದು. ನಾನು ಹೇಳೋದೇನು ಅಂದರೆ, ಎಲ್ಲರೂ ತಗೊಂಡೋಗಿ ಎಲ್ಲೋ ನಮ್ಮ ಕೊಪ್ಪರಿ, ತಿಪ್ಟೂರು, ಅರಸೀಕೆರೆಯಲ್ಲಿ ಹರಾಜಾಗುತ್ತೆ, ಅಡಿಕೆ ಶಿವಮೊಗ್ಗದಲ್ಲಿ, ಸಾಗರ, ತುಮಕೂರು ಹಿಂಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಕೊಡೋ ಬದಲು ಅಲ್ಲಲ್ಲಿ ಸ್ಥಳೀಯ ಮಾರುಕಟ್ಟೆ ನೋಡ್ಕೊಂಡು 1 kg 2 kg ಏನು ಲೋಡ್ಗಟ್ಟಲೆ ಬೆಳೆಯುವಂಥದ್ದಲ್ವಲ್ಲ, ಕೊಟ್ಕೊಂಡ್ರೆ ಅವ್ರಿಗೆ ಅವಾಗ ಜಾಸ್ತಿ ಹಣ ಸಿಗುತ್ತೆ, ರೇಟ್ ಸಿಗುತ್ತೆ. ಅಲ್ಲೂ ನಾವು ಸರಿ, ಈಗ ಯಾರಾದರೂ ಇನ್ ಬಿಟ್ವೀನ್ ಈಗ ವಿಡಿಯೋದಲ್ಲಿ ನೋಡ್ಕೊಂಡು ಯಾರಾದರೂ ಬೇಕು ಅಂತಂದರೆ ನೀವು ಕಳಿಸ್ಕೊಡ್ತೀರಾ? ಮಿನಿಮಮ್ ಎಷ್ಟು ಕ್ವಾಂಟಿಟಿ ಇರಬೇಕು? ಅದು ಹಾಗಲ್ಲ, ನನ್ನ ಹತ್ರ ಮೊದಲು ಇರಬೇಕು. ಅಲ್ಲ, ಇದ್ರೂ ಕೂಡ ನಮ್ಗೆ ಒಂದು ಅರ್ಧ kg ಅಷ್ಟೇ ಬೇಕು ಹೋಗುತ್ತೆ ಬಿಡಿ. ಅರ್ಧ kg ಅಲ್ಲ, ಅಷ್ಟಾದ್ರೂ ಕಳಿಸ್ಕೊಡ್ತೀರಾ ನೀವು? ಧಾರಾಳ ಅಂದ್ರೆ ಕಳಿಸ್ಕೊಡ್ತೀನಿ ಅಂದ್ರೆ ಅದು ಬಂದೇ ತಗೊಂಡು ಹೋಗ್ಬಿಡ್ತಾರೆ ಇಲ್ಲಿ.
ಹೌದು. ಅಲ್ಲ ನಿಮ್ಗೆ ಏನಾದ್ರು ಬೇಕಂತ ಅವ್ರು ಯಾರು ಬೇಕಂತ ನೋಡೋಣ, ಪ್ರಯತ್ನ ಮಾಡ್ತೀನಿ. ಇದ್ರೆ ನಿಮ್ಮ ಹತ್ರ ಅವೈಲೇಬಲ್ ಇದ್ರೆ. ಹಳ್ಳಿಲಿ ಎಲ್ಲಾ ಫೆಸಿಲಿಟಿನೂ ಇರೋದಿಲ್ಲ. ಹಾ ಹಾ ಹಾ. ನಾನು ಯಾರೋ ಅರ್ಧ ಕೆಜಿ ಬುಕ್ ಮಾಡಿರೋ ದಿನಕ್ಕೆ 4 ಜನ ಬುಕ್ ಮಾಡಿದ್ರು ಬರೀ ನಾವು ಅದನ್ನ ಕೊರಿಯರ್ ಮಾಡಿ. ಅದಕ್ಕೆ ಅದೇ ರೀಸನ್ಗೆ ಕೇಳಿದೆ ನಾನು. ನಾನು ಒಬ್ಬಂಟಿಗೆ ಇರೋದು. ನಾನು ಕೃಷಿ ಒಳಗೆ ನಿಮ್ಮ ಹತ್ರ ಅವೈಲೇಬಲ್ ಇದ್ರೆ ಅವ್ರಿಗೆ ತುಂಬಾ ಅವಶ್ಯಕತೆ ಇದ್ರೆ ಅವ್ರು ಯಾವ ತರದಲ್ಲಿ ತರಿಸ್ಕೊಳ್ತಾರೆ, ಅಥವಾ 4 ಜನ ಸೇರಿ ಒಬ್ರು ತರಿಸ್ಕೊಂಡ್ರೆ ತುಂಬಾ ಒಳ್ಳೇದು. ರಿಲೇಷನ್ಗಳು ಅವ್ರ ಅಣ್ಣ ತಮ್ಮಂದ್ರೆಲ್ಲ ಇಲ್ಲಿ ಬಂದು ಡೈರೆಕ್ಟ್ ಆಗಿ ಇಲ್ಲೇ ಕೇಳಿ ತಗೊಂಡು ಹೋಗ್ತಾರೆ. ಓಕೆ ಸರ್. ಇದು ಆಮೇಲೆ ಇದ್ರ ಈಲ್ಡ್ ಬಗ್ಗೆ ಸ್ವಲ್ಪ ಮಾತಾಡೋಣ ಸರ್. ಒಂದು ಗಿಡ ಸ್ಟಾರ್ಟಿಂಗ್ ಎಷ್ಟು ಈಲ್ಡ್ ಕೊಡುತ್ತೆ, ಒಂದಿಷ್ಟು ವರ್ಷ, 1-2-3 ವರ್ಷ ಆದ್ಮೇಲೆ ಎಷ್ಟು ಈಲ್ಡ್ ಕೊಡ್ತಾ ಇದೆ? ನಿಮ್ದು ಈಗ 11 ವರ್ಷದ ಗಿಡ ಇದು, ಈಗ 10 ವರ್ಷದ 10ನೇ ವರ್ಷದ ಗಿಡ, 10ನೇ ವರ್ಷ ರನ್ನಿಂಗ್ ಗಿಡ, ಎಷ್ಟು ಈಲ್ಡ್ ಕೊಡ್ತಾ ಇದೆ ಸರ್? ಈಲ್ಡು ನೀವೇ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಗಿಡದಲ್ಲೂ 700-800 1000 ಕಾಯಿ ತನಕ ಇದೆ. ಇದು ಡಬಲ್ ಫಸಲು ಅಂತ ಹೇಳಿದೆ. ಓಕೆ. ಒಂದು ಆವರೇಜ್ ನಾವೊಂದು 500-600-700 ಅಂತ ಇಟ್ಕೊಂಡ್ರು ಕೂಡ 1000 ಕಾಯಿ ದಾಟಿ ನನಗೆ ಒಂದು ವರ್ಷದಲ್ಲಿ 10 ವರ್ಷದ ಒಳಪಟ್ಟಿದ್ದು ಅಥವಾ 10 ವರ್ಷ ತನಕ ಸಿಗ್ತಾ ಇದೆ ನನಗೆ. ಈಗ ಅಂಗಡಿನಲ್ಲಿ ಏನಾಗಿದೆ ಅಂದ್ರೆ ರಿಟೇಲ್ ಪ್ರೈಸ್ ನಮಗೆ 10 ರೂಪಾಯಿ 12 ರೂಪಾಯಿದಲ್ಲೇ ಒಂದು ಜಾಯಿಕಾಯಿನೇ ಕೊಡಲ್ಲ. ಹೌದು. ಜನಗಳು ನಾವು ಅವ್ರ ಗ್ರಾಹಕರನ್ನು ನೋಡ್ಬೇಕು. ಗ್ರಾಹಕರು ಇದ್ದಾಗಲೇ ನಾವು ಉತ್ಪಾದಕರು ಬರೀ ನಾವು ಉತ್ಪಾದನೆ ಮಾಡಿ ಇಟ್ಬಿಟ್ರೆ ಗ್ರಾಹಕರು ಇಲ್ಲದೆ ಇದ್ರೆ ಯಾವ ವಸ್ತುನು ಮಾರಾಟ ಮಾಡೋಕ್ಕಾಗಲ್ಲ. ಹೀಗಿದ್ದಾಗ ನನಗನ್ಸೋದು ಏನು ಅಂದ್ರೆ, ಒಂದು ಕನಿಷ್ಠ 5 ರೂಪಾಯಿ ಒಳಗಡೆ, ಅದ್ರ ಅರ್ಧ ರೇಟ್ಗಿಂತ ಕಡಿಮೆ, 4 ರೂಪಾಯಿ ಇಟ್ಕೊಂಡು 3-4 ರೂಪಾಯಿ ಇಟ್ಕೊಂಡ್ರು ಅದನ್ನ ನಾವು ಮಾರ್ಕೆಟ್ ಮಾಡೋದ್ರ ಮೇಲೆ 1 ರೂಪಾಯಿ ಜಾಸ್ತಿ ತಗೊಳ್ಳೋದು ಇಡೋದು ಇರುತ್ತೆ. ಓಕೆ. ಲೆಟ್ಸ್ ಕನ್ಸಿಡರ್ ಲೀಸ್ಟ್ ಅಮೌಂಟ್ ಕನ್ಸಿಡರ್ ಮಾಡ್ಕೊಂಡು ಕೆಜಿ ಕನ್ವರ್ಟ್ ಮಾಡಿರ್ತಾರೆ. 400, 500, 600, 700. ಆದ್ರೆ ಅವಾಗಿನ ಡಿಮ್ಯಾಂಡ್ ತಕ್ಕನಾಗ ಅದನ್ನ 400 ಹಿಡಿದು 500-600 ತನಕಲ್ಲೂ ಇರುತ್ತೆ. ಅದು ನೋಡ್ಕೊಂಡು ನಾವು ಕೊಡ್ಬೋದು. ಆಮೇಲೆ ಕಾಯಿನ ಸೈಜು, ಆ ಸೈಜಿನ ಮೇಲೆ ಒಳಗಡೆ ಜಾಯಿಕಾಯಿ ಬರ್ತಕ್ಕಂಥ ಸೈಜು ಮೇಲೂ ಕೂಡ ನಮಗೆ ಕೆಜಿಗೆ ಇಷ್ಟು ಅನ್ನೋದು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಓಕೆ. ಸಣ್ಣಾಗಿ ಬೆಳೆದು ಬಿಟ್ರೆ 200-300 ಬರ್ಬೋದು. ಅವಾಗ ನಮಗೆಲ್ರಿ ಸಿಕ್ತು ಅಂತಂದ್ರೆ ಅದಕ್ಕೆ ನಾನೇನ್ ಮಾಡೋಣ, ದಪ್ಪದ ಬೆಳಿಬೇಕು. ನೀವು ಉತ್ತಮವಾದ ಗುಣಲಕ್ಷಣಗಳಿರ್ತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಹುಡುಕಿ. ಸುಮ್ಮನೆ ಎಲ್ಲೋ ಸಿಕ್ತು ಏನೋ ಸಿಕ್ತು ಬರೀ ಗಿಡಗಳಿಗೆ ಚೌಕಾಶಿ ಮಾಡಿ ಬರೀ ಕಡಿಮೆ ದುಡ್ಡಿಗೆ ತಂದಾಕೋದು ಅಂತ ಒಂದ್ಸಲಿ ನೀವು ಒಂದು 50-100 ರೂಪಾಯಿ ಬಂಡವಾಳ ಹೆಚ್ಚ ಕೊಡೋಕೆ ನೀವು ಹಾಳು ಮಾಡ್ಕೊಂಡಾಗ ನಿಮ್ದು ಅದು ನಾವು ಇನ್ವೆಸ್ಟ್ಮೆಂಟ್ ಸರಿಯಾಗಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಇಟ್ ನಾಟ್ ಓನ್ಲಿ ಅಬೌಟ್ ಮನಿ, ನಮ್ಮ ಕಾನ್ಸಂಟ್ರೇಷನ್ ಕೂಡ, ನಮ್ಮ ಕಾನ್ಸಂಟ್ರೇಷನ್ ಅದಕ್ಕೆ ನಮ್ಮ ಎಫರ್ಟ್ನು ಕೂಡ ಹಾಕಿ ಚೆನ್ನಾಗಿ ಬೆಳೆದ್ರೆ ನಮಗೆ ಒಳ್ಳೆ ಈಲ್ಡ್ ಸಿಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ. ಗುಣಮಟ್ಟದ ಕಾಯಿ ಬಿಡ್ತಕ್ಕಂಥದ್ದು, ಗುಣಮಟ್ಟದ ಸೈಜ್ ಬರ್ತಕ್ಕಂಥದ್ದು ಎಲ್ಲವೂ ಕೂಡ ಗುಣಮಟ್ಟಕ್ಕೆ ಹೋಗುತ್ತೆ. ಅವಾಗ ಬೆಲೆನೂ ಗುಣಮಟ್ಟಕ್ಕೆ ಇರುತ್ತೆ ಸರ್. ಇದಾದ್ಮೇಲೆ ಈಗ ಪತ್ರೆ ಇದೆಯಲ್ಲ, ಜಾಯಿಪತ್ರೆ ಒಂದಿದೆ ಅಲ್ವಾ? ಕರೆಕ್ಟ್. ನಿಮಗೆ 1600 700 800 2000 ರೂಪಾಯಿ ತನಕ ಒಂದೊಂದ್ಸಲಿ ಆ ಜಾಯಿಪತ್ರೆ. ಬಟ್ ಅದು ವೆಯ್ಟ್ ಸ್ವಲ್ಪ ಕಡಿಮೆ ಬರುತ್ತೆ, ಕಡಿಮೆ ಪ್ರಮಾಣ ಬರುತ್ತೆ. ಆದ್ರೆ 1000 ಕಾಯಿ ಬಿಟ್ಟಾಗ ಒಂದೊಂದು ಗಿಡದಲ್ಲಿ ಈಗಲೇ ನನಗೆ ಹೆಚ್ಚು ಕಮ್ಮಿ 1 ಗ್ರಾಮ್ ಇಟ್ಕೊಂಡ್ರೆ 1000 ಕಾಯಿಗೆ 1 kg ಬಂದ್ರು. ಹೌದು. ಅದ್ರಲ್ಲಿ 1-2 ಇನ್ನೊಂದು 2-3 ಸಾವಿರ ಜಾಯಿ ಕಾಯಿಲಿಂದ 10 ವರ್ಷದೊಳಗಿನ ಗಿಡದಲ್ಲಿ 4-5 ಸಾವಿರ ರೂಪಾಯಿ ನಾವು ಯಾವ್ದ್ರಲ್ಲಿ ನೋಡಕ್ ಸಾಧ್ಯ? ಇದು ಮುಂದೆ ಅದು ಅಲ್ಲಿಗೆ ಸ್ಟಿಕಾನ್ ಆಗಲ್ಲ. ನಮ್ ತೆಂಗು ಅಡಿಕೆ ಅಷ್ಟೇ ಗೊನೆ, ಅಷ್ಟೇ ಕಾಯಿ, ಅಷ್ಟೇ ಇದು. ಮಾಡೋ ವ್ಯತ್ಯಾಸ ಬಂದಾಗ 10 ಕಾಯಿ ಕಮ್ಮಿ ಆಗ್ಬೋದು, 2 kg ಅಡಿಕೆ ಕಾಯಿ ಕಮ್ಮಿ ಆಗ್ಬೋದು. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಬೆಳೆಯೋ ಮರ ಆದ್ರಿಂದ ನಿರ್ದಿಷ್ಟವಾಗಿ ಇಷ್ಟೇ ಫಸಲು ಅಂತ ಹೇಳಕ್ ಆಗಲ್ಲ. ಇದು ಮರ ಬೆಳೆದಂಗ ಅದ್ರ ಫಸಲು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ತಕ್ಕನಾಗ ನಮ್ಗೆ ತೆಂಗಿಗೂ ಅದೇ ಅಡಿಕೆಗೂ ಅದೇ ಕೊಡ್ತಿರಲ್ಲ. ಇಲ್ಲಿ ನೀರಾವರಿ ಸಿಸ್ಟಮ್ ಒಂದೇ ಇರುತ್ತೆ, ಭೂಮಿ ಒಂದೇ ಇರುತ್ತೆ. ಇಲ್ಲಿ ಕೊಡ್ತಕ್ಕಂಥ ಗೊಬ್ಬರ, ಗೋಡು, ಬೇಸಾಯ ಕ್ರಮಗಳು ಎಲ್ಲವೂ ಒಂದೇ ಇರುತ್ತೆ. ಆದ್ರೆ ತೆಂಗಿನಂತೆ ತೆಂಗು ಬರುತ್ತೆ, ಅಡಿಕೆ ಅಂತ ಅಡಿಕೆ ಬರುತ್ತೆ, ಜಾಯಿಕಾಯಿ ಎಲ್ಲದನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀರಾ ಮನೇಲಿ ಮಕ್ಕಳಿದ್ದಂಗೆ? ಹೌದು. ಅದರಲ್ಲಿ ಯಾವ್ದಕ್ಕೋ ಹೆಚ್ಚಾಗ್ಬೋದು, ಯಾವ್ದಕ್ಕೋ ಕಮ್ಮಿ ಆಗ್ಬೋದು. ಹಾಗಂತೇಳಿ ಅದನ್ನೆಲ್ಲ ಸಪರೇಟ್ ಫೀಡಿಂಗ್ ಮಾಡಕ್ ಹೋದ್ರೆ ರಿಸ್ಕ್ಗಳು ಜಾಸ್ತಿ ಮಾಡ್ಕೊಂತ ಹೋಗ್ತೀವಿ. ಅದು ಒಂದು ನೂಲು ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ಅದಕ್ಕೆ ಅವು ಅಡ್ಜಸ್ಟ್ ಆಗ್ತಾವೆ ಮುಂದೆ. ಸರ್, ನನಗೆ ಇದು ನಿಮ್ಮ ಹತ್ರ ಮಾತಾಡಿದ್ಮೇಲೆ ಆ್ಯಕ್ಚುಲಿ ನಾನು ಪರ್ಸ್ನಲಿ ಬಂದಿದ್ದ ರೀಸನ್ ಹೇಳ್ತೀನಿ. ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಸ್ವಲ್ಪ ಮಿಶ್ರ ಬೆಳೆ ಏನಾದ್ರು ಮಾಡಬೇಕು ಅಂತ ನಮ್ಮ ತಂದೆ ಹತ್ರ ಡಿಸ್ಕಸ್ ಮಾಡಿ, ನಮ್ಮ ತಂದೆ ಅದನ್ನು ನಟ್ಮೆಗ್ ಬಗ್ಗೆ ಮಾತಾಡಿದ್ರು ಮೊನ್ನೆ. ನಟ್ಮೆಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಇನ್ನೂ ನಮ್ಮ ಗಿಡ ಸ್ವಲ್ಪ ಸಣ್ಣವಿದಾವೆ, 1.5 ವರ್ಷ 2 ವರ್ಷದ ಗಿಡ. ಇನ್ನೂ ಟೈಮ್ ಬೇಕು, ಇನ್ನೊಂದು ವರ್ಷ ಬೇಕು. ಹೌದು, ಇನ್ನೊಂದು ವರ್ಷ ಬೇಕು. ಸೊ ಇನ್ನೊಂದು ವರ್ಷ ಬಿಟ್ಟು ಹಾಕೋಣ ಅಂತ ಯೋಚನೆ ಮಾಡಿದ್ವಿ. ಇದರಲ್ಲಿ ಒಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಏನು ಅಂತಂದ್ರೆ, ಇದಕ್ಕೆ 50-60 ಭಾಗ ನೆರಳು ಬೇಕು. ಹೌದು, ನೆರಳಲ್ಲಿ ಬೆಳೀತಕ್ಕಂಥ ಬೆಳೆ ಇದು. ಇದು ಬಿಸಿಲಲ್ಲಿ ಬರೋದಿಲ್ಲ, ಬಿಸಿಲಲ್ಲಿ ಗಿಡನೇ ಇರೋದಿಲ್ಲ, ಸತ್ತೋಗುತ್ತೆ. ಅಡಿಕೆ ಹಾಕೋರು ನೀರು ಅತಿ ಆದ್ರೂ ಕೂಡ ನೀರು ನಿಂತ್ರೆ ಅಲ್ಲೂ ಕೆಟ್ಟೋಗುತ್ತೆ ಗಿಡ. ಶೀತದ ನೆಲ ಇರಬಾರ್ದು, ಶೀತ ಇರ್ಲಿ, ನೀರು ಓಡ್ತಾ ಇರಬೇಕು, ನಿಲ್ಬಾರ್ದು. ನಮ್ಮ ಡ್ರೈನೇಜ್ ಸಿಸ್ಟಮ್ ಅಲ್ಲಿ ಮಾಡಿ ನೀರು ಆಚೆಗೆ ತಗೋಬೇಕು. ನಮ್ಮ ಡ್ರೈ ಬೆಲ್ಟ್ ಆದ್ರಿಂದ ನಾವೇನ್ ಮಾಡ್ತೀವಿ, ಭೂಮಿನಲ್ಲಿ ನೀರು ಹಿಂಗಿಸ್ತೀವಿ, ನೀವು ಆಚೆಗೆ ಓಡಿಸ್ತೀರ ನೀರು ಜಾಸ್ತಿ ಆಗೋರು. ನಾವು ಆಕ್ಚುಲಿ ನಮ್ಮ ನೆಲ ಬಂದು ಪೂರ್ತಿ ಇದಲ್ಲ. ಶಿವಮೊಗ್ಗ ನಮ್ಮ ಊರು ಅಂತಂದ್ರೆ ನಮ್ಮೂರು ಈ ಕಡೆ ಅರೆ ಮಲೆನಾಡು ಆಗುತ್ತೆ. ಸವಳಂಗ ಇದೆಲ್ಲ ಕೇಳಿದಿರಲ್ಲ, ಸವಳಂಗ ಸೋಗಿಲು ಅಂತ ನಮ್ಮ ಹಳ್ಳಿ, ಅಲ್ಲಿ ತುಂಬಾ ಅರೆ ಮಲೆನಾಡು. ನಾವು ಒಂದು 500-600 ಅಡಿ ಬೋರ್ ಹೊಡೆಸೇ ಎಲ್ಲ ನೀರು ತೆಗಿತಾ ಇರೋದು. ಸೊ ನಾನು ಅದಕ್ಕೋಸ್ಕರ ಇದು ಪ್ಲಾನ್ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದು ನಟ್ಮೆಗ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಯಾರಾದ್ರೂ ನಿಮ್ಮನ್ನ ಯೂಟ್ಯೂಬಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರಿಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಏನು ಬೇಕಾಗುತ್ತೆ ಸಲಹೆ ಕೊಡಿ. ದಿನ ಕೇಳ್ತಲೂ ಇರ್ತಾರೆ, ಬರ್ತಲೂ ಇರ್ತಾರೆ. ಬಹುಶಃ ನೀವು ಈಗ ಬಂದಾಗ್ಲೂ 4 ಜನ ಬಂದು ಹೋದ್ರು ಹಂಗಿರ್ತಾರೆ, ಅದು ಇದ್ದೇ ಇರುತ್ತೆ. ಅವ್ರವರು ಒಂದು ರಾತ್ರಿ 8 ಗಂಟೆ ಹೊತ್ತಿಗೆ
ಮಾಡಿದ್ರೆ ನಾನು ಸ್ವಲ್ಪ ಆಚೆ ಈಚೆ ನನ್ನ ಕೆಲಸಗಳು ಒತ್ತಡ ಓಕೆ, ಫೋನ್ ಮಾಡೋರು ಕೂಡ ಅದನ್ನ ನೋಡ್ಕೊಂಡು ಫೋನ್ ಮಾಡೋದು ಒಳ್ಳೇದು ಅಂತ ನೀವು ಡಿಸ್ಟರ್ಬ್ ಮಾಡೋದು ಬೇಡ. ಅವ್ರಿಗೆ ಬೇಕಾ ಟೈಮ್ನಲ್ಲಿ ಮಾಡಿ ನನಗೂ ಆ ಟೈಮ್ ಇರಬೇಕಲ್ಲ. ಅದೇ ನಾನು ಫಸ್ಟ್ ಟೈಮ್ ಮಾಡಿದಾಗ 8 ಗಂಟೆ ಅಷ್ಟೇ ಮಾಡಿದ್ದೆ, ನೀವು ಫ್ರೀಯಾಗಿ ಮಾತಾಡಿದ್ರೆ. ಸೆಕೆಂಡ್ ಟೈಮ್ ಮಾಡಿದಾಗ ಹೊರಗಡೆ ಇದ್ರಿ ನೀವು. ಖಂಡಿತ ಸೊ ಆಗುತ್ತೆ, ಅದರಿಂದ ಅವ್ರಿಗೂ ಬೇಜಾರಾಗಬಾರ್ದು. ಓಕೆ, ಏನು ಸಣ್ಣ ಪುಟ್ಟ ವಿಚಾರಗಳಿರುತ್ತೆ, ಮಾಹಿತಿ ಹಂಚ್ಕೊಳ್ಳೋಣ. ಶೋರ್ ಶೋರ್ ಶೋರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದು ಸರ್, ಒಳ್ಳೇದು. ನಮಸ್ತೆ ನಮಸ್ತೆ. ಇದನ್ನ ಉಪಯೋಗ ತಗೊಳ್ಳೋರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ತಗೊಳ್ತಾರೆ ಸರ್ ಖಂಡಿತ. ನಮ್ಮ ರೈತರು ತುಂಬ ಅಷ್ಟು ನಾನು 4 ಕಡೆ ಹೋಗಿ ತಗೊಂಬಂದ ಮೇಲೆ ಮಾಡಿದ್ದು. ಹೌದು, ಹಾಗೆ 4 ಜನಕ್ಕೆ ಪ್ರಚಾರ ಆದರೆ ಒಬ್ಬರಿಂದ ಒಬ್ಬರಿಗೆ ಇದು ಮುಂದುವರಿಬೇಕು. ಓಕೆ, ಶೋರ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆಯದು.